ಖಾರದ ಪುಡಿ ಅದ, ಖಾರದ ಪುಡಿ ಮತ್ತೆ ಶೇಂಗಾ ಅವೆರಡು ತಗೊಂಡು ಮತ್ತೆ ಚೆನ್ನಾಗಿ ಒಂದ್ ಗ್ಲಾಸ್ ಹಾಕಿ ಕುಟ್ಟತಾರ. ಅದು ನೀನ್ ಇನ್ನೂ ಸ್ವಲ್ಪ ಮುಂದೆ ಬಾ, ಕೇಳ್ತತೆ ಅಣ್ಣ. ಕರೆಕ್ಟಾಗಿ 2030 ಯಾವಾಗ ಬರುತ್ತೆ, ಅದ್ರ ಒಳಗಡೆ ಏನಾದರೂ ನೀನು ರೀಚ್ ಆದರೆ ಓಕೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಾಮಿ ಸೋನು ಬ್ಲಾಗ್. ಗೈಸ್ ಜೊತೆ ಹೃದಯ ಬರೇ ಇಷ್ಟಕ್ಕೆ ನಾಯಕ ಕರಿತೀವಿ ನಮ್ಮ ಅಣ್ಣ. ಅಯ್ಯೋ, ನಂದು ಹೇರ್ ಸ್ಟೈಲ್ ಎಲ್ಲ ಹೊಂಟೋಗ್ಬಿಡ್ತು. ಇಲ್ಲೇ ಐತಲ್ಲ ನಿನ್ ಹೇರ್ ಸ್ಟೈಲು. ಗೈಸ್ ನೋಡಿ ನಮ್ಮ ಅಣ್ಣ ಹೆಂಗ್ ಮಾಡ್ತಾ ಇದ್ದಾನೆ. ಅಮ್ಮ ಪೌಲಚಿ ಪೌಲಕಿಪ್ಪ ಏನೇ ಎಲ್ಲೋಗಿದ್ದೆ ಇಷ್ಟು ಗಲೀಜ್ ಮಾಡಕೊಂಡಿದ್ಯಾ? ಗೈಸ್ ಇವಾಗ ನಾನು ನಮ್ಮಮ್ಮಂಗೆ ರೋಟಿ ಮತ್ತೆ ರೋಟಿ ಮತ್ತೆ ಟೊಮೆಟೊ ಚಟ್ನಿ ಬೇಕಂತೆ. ಸೊ ಮಾಡೋಣ ಬೇಗ ಬೇಗ. ಬರ್ತೀಯ ಆ ಕಡೆನಾ? ಬರ್ತೀನಿ ಗ್ಯಾರೇಜ್ ಹೋಗ್ಬಿಟ್ಟು ಬರ್ತೀನಿ. ಗ್ಯಾರೇಜ್ ಯಾವ ಗ್ಯಾರೇಜು? ನನ್ನ ಗ್ಯಾರೇಜ್. ಆಟೋ ಗ್ಯಾರೇಜ್. ಆಟೋ ಗ್ಯಾರೇಜ್. ಶಂಕರಣ್ಣ. ಓಕೆ ಗೋ. ಸೊ ಗೈಸ್ ನಾನು ಇವಾಗ ರೋಟಿನ ಥರ ಇದು ಮಾಡ್ಕೊಂಡಿದ್ದೀನಿ. ಸೊ ನಮ್ಮ ಅಮ್ಮಗೆ ಬೇಗ ಬೇಗ ಚಪಾತಿ ಮಾಡಿಬಿಟ್ಕೊಡೋಣ ಗೈಸ್, ಯಾಕಂದ್ರೆ ಅವ್ರು ಬ್ರೇಕ್ಫಾಸ್ಟ್ ಮಾಡಿಲ್ಲ, ಅವ್ರಿಗೆ ಚಪಾತಿ ಬೇಕಂತೆ. ಸೊ ಅದಕ್ಕೆ ನಾನು ಪ್ರಿಪೇರ್ ಮಾಡ್ತಾ ಇದ್ದೀನಿ. ಯಾರ್ಯಾರೆಲ್ಲ ಅಮ್ಮ ಹೇಳಿದ ತಕ್ಷಣ ಎದ್ಬಿಟ್ಟು ಕೆಲಸ ಮಾಡ್ತೀರಾ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅಂದರೆ ನಮ್ಮಮ್ಮ ಹೇಳಿದ ತಕ್ಷಣ ಬಂದು ನಾನು ಕೆಲಸ ಮಾಡ್ತಿದ್ದೀನಿ ಗೈಸ್. ನಾನು ಎಷ್ಟು ಒಳ್ಳೆ ಹುಡುಗಿ ಅಲ್ಲ ಗೈಸ್. ಸೊ ಇವಾಗ ಬೇಗ 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 ನೋಡಿ ನನ್ನ ಚಪಾತಿ ಎಷ್ಟು ರೌಂಡ್ ಬರ್ತಿದೆ ಅಂತ ನೋಡಿ. ನನ್ನ ಚಪಾತಿ ಈ ತರ ರೌಂಡ್ ಬಂದಿದೆ. ಯಾರ್ಯಾರ ಮನೆಯಲ್ಲ ಚಪಾತಿ ಹೆಣ್ಮಕ್ಳಾಗಿ ಈ ತರ ರೌಂಡ್ ಆಗಿ ಮಾಡ್ತೀರ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಾನು ಇವಾಗ ತವಾ ಮೇಲೆ ಹಾಕಿದ್ದೀನಿ, ಕರಿ ತವಾ ಗೈಸ್, ಕರಿ ತವಾ ಮೇಲೆ ಹಾಕಿದ್ದೀನಿ. ಅಣ್ಣ ಏನಾದ್ರು ಮಾತಾಡೋ, ನಮ್ಮ ಅಣ್ಣ ಕ್ಯಾಮ್ರಾ ಹಿಡ್ಕೊಂಡು ಅನ್ನೋದಕ್ಕೆ ಈ ತರ ಮಾಡ್ತಾ ಇರೋದು ನಾನು. ಅವ್ರು ಇದ್ರೆ ಏನೋ ಒಂಥರ ಜೋಶ್ ಬರುತ್ತೆ ಗೈಸ್ ನಂಗೆ. ನಮ್ಮ ಅಣ್ಣ ಇದ್ರೆ ಜೋಶ್ ಎಲ್ಲ ಬರೀ ರೇಗ್ಸೋದು ಇಲ್ಲ ಸತಾಯಿಸೋದು ನನ್ಗೆ ಇವಳು ಕೆಲಸ. ಜೋಶ್ ಅಂತ ನನಗೆ ಸತಾಯಿಸಿದೆ ಕೆಲಸ ಖುಷಿ ಸಿಗುತ್ತೆ. ಸತಾಯಿಸೋದೆ ಅಂತ ಗೈಸ್, ಸತಾಯಿಸೋದೆ. ಇನ್ನೇನಂತಾರೆ? ರೇಗ್ಸೋದು. ನೋಡಿ ಇವಾಗ ಎಣ್ಣೆ ಹಾಕೋಣ ಗೈಸ್. ಕರಿ ತವಾ ಮೇಲೆ, ಬಿಳಿ ರೊಟ್ಟಿ ಮೇಲೆ, ಮತ್ತೆ ಎಣ್ಣೆ ಮೇಲೆ, ಅದ್ರ ಮೇಲೆ ಎಣ್ಣೆ ಅಲ್ಲ ಅದು ಆಯಿಲ್. ಎಣ್ಣೆನೆ ಅನ್ನೋದು ಅಚ್ಚ ಕನ್ನಡ ಭಾಷೆಯಲ್ಲಿ ಏನಂತಾರೆ? ಎಣ್ಣೆ ಅಂದ್ರೆ ಅದು. ನಿಮ್ ಮೈಂಡ್ಗಳೆಲ್ಲ ಅದಕ್ಕೆ ಹೋಗುತ್ತೆ. ಖಾಲಿ ಕೊಟ್ರು ಬಟ್ನೆ ಹಂಗೆ ಲೈಫು, ಆಚೆಗೆ ಹಾಕೋಲೆ ವೈಫು. ಇದು ಕಡಲೆ ಬೀಜ ಹಾಕಿದ್ಯಾ? ನಮ್ಮಮ್ಮ ಉತ್ತರ ಕರ್ನಾಟಕ ಲ್ಯಾಂಗ್ವೇಜ್. ನಮ್ಮಮ್ಮ ಹೇಳಲ್ರಿ, ಇದು ಶೇಂಗದ ಪುಡಿ ಮಾಡ್ತಾಳಂತ, ಅದಕ್ಕೆ ಇದು ಫ್ರೈ ಮಾಡಾಕತ್ತೀನಿ. ತವಾ ಮ್ಯಾಗ ಇಕ್ಕಿನಿ, ಫ್ರೈ ಆಗ್ಲಾಕತ್ತದ. ಇವಾಗ ಇದ್ರಾಗ 3 ರೊಟ್ಟಿ ಮಾಡೀನಿ. ಯಾವ ರೊಟ್ಟಿ ಅಂತ ಹೇಳ? ಯಾವ ರೊಟ್ಟಿ? ಇದು ಏನಂತಾರ, ಮೈದಾ ಗೋಧಿ ಹಿಟ್ಟು 2 ಮಿಕ್ಸ್ ಮಾಡಿ ಚಪಾತಿ ಮಾಡೀನಿ. ಇವಾಗ ನಾ ಶೇಂಗಾ ಹುರ್ಕೊಳಕತ್ತೀನಿ. ಇಲ್ಲ ಆಕ್ಚುಲಿ ಅಣ್ಣ ಈ ಲ್ಯಾಂಗ್ವೇಜ್ ಈ ತರ ಹುರಿಲಾಕತ್ತೀನಿ. ಇದು ಹುರಿದಾದ್ಮೇಲೆ ಏನ್ ಮಾಡ್ತೀನಿ ಅಂದ್ರೆ ಒಂದು ಮೂರು ಟಮಾಟಿ ತಗೊಂತೀನಿ. ಟಮಾಟಿ ತಗೊಂಡ್ರೆ ಟಮಾಟಿ ಚಟ್ನಿ ಮಾಡ್ತೀನ್ರಿ. ನಾನ್ ಲ್ಯಾಂಗ್ವೇಜ್ ಕೇಳಿ ನಿಮ್ಗೆ ನಗು ಬರ್ಲಾಕತ್ತದ. ಮಾಡ್ ನೋಡ್ರಿ, ಮಾಡ ಇಲ್ಲ ಅಲ್ಲಿ ಸಜ್ಜ.
ಸಜಲ ಅದು ತೆರೆಸೋದು ಸೀಲಿ. ಗೈಸ್ ಏನ್ ಗೊತ್ತಾ, ಇನ್ನೊಂದು ಇವಾಗ ಬೆಂಗಳೂರು ಲ್ಯಾಂಗ್ವೇಜಿಗೆ ಬರ್ತೀನಿ ಈಗ. ಹೌದು, ನಿಂಗೆ ಯಾವ್ಯಾವ ಊರ್ ಭಾಷೆದು ಆಕ್ಟಿಂಗ್ ಬರುತ್ತೆ ಮಾಡಿ ನೋಡೋಣ ಒಂಚೂರು. ಹೆಂಗ್ ಮಾಡ್ತೀಯ? ಫಸ್ಟ್ ಬೆಂಗಳೂರ್ದು. ಫಸ್ಟ್ ಬೆಂಗಳೂರು. ನಾನು ಹೇಳ್ತೀನಿ, ನೀನು ಅದ್ರ ಮೇಲೆ ಮಾಡ್ತೀನಿ. ಓಕೆ ಓಕೆ, ಏನಾದ್ರು ಕೇಳಿ ನನಗೆ, ನಾನು ಹೇಳ್ತೀನಿ. ಓಕೆನಾ? ಅದೇ ಟಾಪಿಕ್ನೇ ರಿಟರ್ನ್ ಮಾಡು. ಓಕೆ ಓಕೆನಾ? ಫಸ್ಟ್ ಬೆಂಗಳೂರು. ನಾನು ಕಡಲೆ ಬೀಜನ ಇವಾಗ ಫ್ರೈ ಮಾಡ್ತಾ ಇದ್ದೀನಿ. ಹ್ಮ್. ಸೊ ಇದು ಫ್ರೈ ಮಾಡಾದ್ಮೇಲೆ ನಮ್ಮಮ್ಮ ಇದ್ರದ್ದೇನೋ ಪೌಡರ್ ಮಾಡ್ತಾರಂತೆ. ಲೈಕ್ ಏನಪ್ಪ ಅಂದ್ರೆ ಚಿಲ್ಲಿ ಪೌಡರ್ ಹಾಕ್ಬಿಟ್ಟು ಇದ್ರೊಳಗಡೆ ಸ್ವಲ್ಪ ಉಪ್ಪೆಲ್ಲ ಹಾಕ್ಬಿಟ್ಟು ಕುಡ್ತಾರೆ. ಜಸ್ಟ್ ಅದನ್ನ ಕುಟ್ಬಿಟ್ಟು ಜಸ್ಟ್ ಈ ತರ ಏನಾದ್ರು ಚಪಾತಿ ಸಿದ್ರೆ ಅದ್ರ ಒಳಗಡೆ ತಿಂತಾರೆ. ಓಕೆನಾ? ನೆಕ್ಸ್ಟ್ ಇವಾಗ ಉತ್ತರ ಕರ್ನಾಟಕ. ಹುಬ್ಳಿ. ಹುಬ್ಳಿ ಹುಬ್ಳಿ ಹೌ ಅದೇ ಹುಬ್ಳಿನೇ ಅದು. ಶೇಂಗಾನೆ ಅಂತಾರ ಅದ. ಹಾ, ಇದು ಶೇಂಗಾದಲ್ರಿ. ಇದು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇವಾಗ ನಾವ್ ಅಮ್ಮ ಅಂದಾರ ಈ ಶೇಂಗಾದ್ ನಾನು ಪುಡಿ ಮಾಡ್ತೀನಿ, ಪೌಡರ್ ಮಾಡಿ ಪುಡಿ ಮಾಡ್ತೀನಿ, ಶೇಂಗಾದ್ ಪುಡಿ ಅಂತ ಹೇಳಾರ. ಅದು ನಮ್ ಮನ್ಯಾಗ ಸ್ವಲ್ಪ ಇದಾದ, ಏನಂತಾರಪ್ಪ ಇದು ಖಾರದ ಪುಡಿ ಅದ. ಖಾರದ ಪುಡಿ ಮತ್ತೆ ಶೇಂಗಾ ಅವೆರಡು ತಗೊಂಡು ಮತ್ತೆ ಚೆನ್ನಾಗಿ ಒಂದ್ ಗ್ಲಾಸ್ ಹಾಕಿ ಕುಟ್ಟುತ್ತಾರ. ಅದು ಪುಡಿ ಮಾಡ್ತಾರ್ರಿ. ಪುಡಿ ಮಾಡಿ ಇದು ರೊಟ್ಟಾಗ ಅಂದ್ರೆ ಈ ಚಪಾತಿ ಅಲ್ರಿ, ಚಪಾತಿ ನಾನು ಗೋಧಿ ಹಿಟ್ಟು ಮೈದಾ ಹಿಟ್ಟು ಕಲಸಿ ಏನ್ ಮಾಡಿನಲ್ಲ ಅದ್ರಾಗ ತಿಂತಾರ ಅವ್ರು. ನಾವ್ ಮಮ್ಮಿ ತಿಂತಾರ್ರಿ, ಅವ್ರಿಗೆ ಅಭ್ಯಾಸ ಹೋಗದ. ಮತ್ ನಾವ್ ಮಮ್ಮಿ ಹೇಳ್ದನ ಇದ್ಯಾಕ್ ತಿಂತಿ ಮಮ್ಮಿ, ನಾನ್ ನಿನ್ಗೆ ಇದ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೆ. ಏನಂತ ಹೇಳಿದೆ ಅಂದ್ರೆ ಟೊಮೊಟೊ ಚಟ್ನಿ ಮಾಡ್ಕೊಡ್ತೀನಿ ಅಂತ ಹೇಳಿನಿ. ನಮ್ಮ ಮಮ್ಮಿ ಅದನ್ನು ಮಾಡಿ ಇದನ್ನು ಮಾಡ್ತೀನಿ, ಎರಡೂ ತಿಂತೀನಿ ನಾನು ಅಂತ ಹೇಳಕದ್ರ ನಿಮ್ಮವ್ವ. ಈ ಗುಲ್ಬರ್ಗ ಭಾಷೆ ಮಾತಾಡ್ ನೋಡೋಣ. ನಮ್ಮ ಐಶು ಅಂತ ನಮ್ ಫ್ರೆಂಡ್ ನನ್ ಗೆಳ್ತಿಯಾಳ ಅವ ಬಗ್ಗೆ ಹಂಗ್ಯಾಗ್ ಮಾಡ್ತಾವ ನೀ ಹಿಂಗೆಲ್ಲ ಮಾಡಿದ್ರೆ ಚೆನ್ನಾಗಿರೋ ನೋಡ್. ಮತ್ತೆ ನನ್ ಫ್ರೆಂಡ್ ನನ್ ಬೆಸ್ಟಿ ಅವಳು ಗುಲ್ಬರ್ಗದಲ್ಲೇ ಇವಾಗ ಮದ್ವೆ ಆಗಿರೋದು. ಸೊ ಅವಳು ಹೆಂಗ್ ಮಾತಾಡ್ತಾಳೆ ಅಂದ್ರೆ ನಮ್ಮ ಅಣ್ಣಂತೆ ಹಂಗ್ಯಾಕ್ ಮಾಡಕತ್ತಿ ಶಾರು, ನಂಗೆ ಸುಮ್ನೆರಪ್ಪ ನಾವಲ್ಲ ಹಂಗೆಲ್ಲ ಮಾಡ್ಬೇಡವಲ್ಲ. ಬಟ್ ಅವಳು ತುಂಬಾ ಕ್ಯೂಟ್ ಆಗಿದ್ದಾಳೆ ಗೈಸ್, ನಿಜವಾಗ್ಲು. ಶಿ ಇಸ್ ಮೈ ಬೆಸ್ಟ್ ಫ್ರೆಂಡ್, ನಂಗೆ ತುಂಬಾ ಇಷ್ಟ. ಅಷ್ಟೇನದು ಗುಲ್ಬರ್ಗದು? ಮತ್ತೆ ಏನ್ ಮಾಡ್ಬೇಕು? ನೀನ್ ಏನಾದ್ರು ಹೇಳು, ಮತ್ತೆ ಹಂಗ್ಯಾಕ್ ಮಾಡಕತ್ತಿ? ನಿನ್ಗೆ ಏನಾದ್ರು ಆದಿಲ್ ತಟ್ಟಕದ್ರ ಬುದ್ಧಾಗ ಬುದ್ಧಿ ನಿನ್ಗ ಇಲ್ಲ. ಯಾಕೆ ಹಿಂಗ್ ಮಾಡಕತ್ತಿ ನೋಡ್ಬೇ ಮಮ್ಮಿ, ಇವನಿಗೆ ಸತಾಯಿಸ್ಲಕತ್ತ ನೋಡ್ ನನಗ. ಏನೈತಿ? ಏನಾಗಿಲ್ಲ ಇರಮ್ಮ. ಮಮ್ಮಿ ನೋಡ್ಬೇ ಅವ್ನ್ ಸುಮ್ ಸತಾಯಿಸ್ಲಕತ್ತ. ಮತ್ ತಗೊಂಡ್ ಹೊಡಿತೆ ನೋಡ, ಚಮಚ ತಗೊಂಡ್ ಹೊಡಿಲಿ. ಮತ್ ಹೋಗ, ಇಲ್ಲಿಂದ ಹೋಗ್ತಿಲ್ಲ, ಫಟ್ ಅಂತ ಹೋಗ್ಬೇಕ್ ನೀನ್ ಫಟ್ ಅಂತ ಹೋಗ್ಬೇಕಂದೆ. ಹೈದ್ರಾಬಾದ್ ಅಲ್ಲಿ ಕನ್ನಡ ಯೂಸ್ ಮಾಡ್ತಾರೆ. ಇಲ್ಲ ಇದು ಏಮಂಡಿ ಚಪ್ಪಂಡಿ ಅಲ್ಲಿ ತೆಲುಗು ಮಾಡ್ತಾರಲ್ಲ, ತೆಲುಗು ಮಾಡ್ತಾರ. ಇಲ್ಲ ಸರಿ, ತೆಲುಗು ಅಲ್ಲಿ ಮಾತಾಡ್ತಾರಲ್ಲ. ಬಟ್ ಅಲ್ಲಿ ಹುಡುದು ತುಂಬಾ ಜನ ಮಾತಾಡ್ತಾರೆ, ಅಂದ್ರೆ ಹುಡುದು ಅಲ್ಲಿ ಜಾಸ್ತಿನೇ ಇರೋದು. ಹೈದ್ರಾಬಾದ್ ಹುಡುದು ಮಾತಾಡ ನೋಡಿ ಹೆಂಗ್ ಮಾತಾಡ್ತಾರೆ. ಹೈದ್ರಾಬಾದ್ ಹುಡುದು ಮಾತಾಡ್ತೀನಿ ಗೈಸ್. ಅಲ್ಲಿ ಯಾವ ತರ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾರೆ ಅಂತ. मैं क्या तो भी बोले तुम ना, क्या तो भी बोले क्या जी, ऐसा क्या को कर रही? मैं ये खाली तुम्हें प्यार करती है नहीं करती घर को पूछा, ऐसा क्यों को बोल रही? ऐसा नहीं करना चाहिए आपा, अच्छा नहीं देखो. ವೆರಿ ಗುಡ್. ಆಮೇಲೆ ಇದು ನಮ್ಮ ಉತ್ತರ ಕರ್ನಾಟಕ ಲ್ಯಾಂಗ್ವೇಜ್ ಉರ್ದು. ಓಕೆ, ನಮ್ಮ ಉತ್ತರ ಕರ್ನಾಟಕ ಲ್ಯಾಂಗ್ವೇಜ್. ಒಬ್ಳು ಶನ್ನು ಅಂದ್ರೆ ನನ್ನ ಹೆಸರು ಶನ್ನು, ಬಟ್ ಅವಾಗ ಚಿಕ್ಕ ವಯಸ್ಸಲ್ಲಿ ಶನ್ನು ಅಂತಾರೆ. ಅಂದ್ರೆ ನಮ್ ಬೆಸ್ಟ್ ಅವ್ರ ಮಮ್ಮ ಮಾತಾಡ್ತಿದ್ರು, शन्नी अच्छी है तू, अया कब आए तुम्हें बेंगलुरु से, खाए खाना नहीं तो मैं घर को खाना खा लग जो होते. अई बोलना गे, ऐसा चुप नहीं रहना, अंदर इस दबाले को आको बोलना क्या होना क्या नहीं, घर को आको पूछना मुझे, ऐसा करो तो क्या तुम्हें दूसरे हम ना, तुम्हें हमें एक ही, ऐसा सब भी नहीं सोचना. ಇಲ್ಲಿ ಬೆಂಗಳೂರಲ್ಲಿ ಉರ್ದು ಹೆಂಗ್ ಮಾತಾಡ್ತಾರೆ ನೋಡೋಣ. ओके बेंगलुरु लैंग्वेज उर्दू. ये क्या कर रहे हैं सुबह? अयो ऐसा सभी वीडियो बनाओ नो को, अयो हमारे हब्बी मारती मंजे, हमारे नौशो अच्छे नहीं बा. अयो मैं चाटना बना रही हूं सो. अयो क्या है कि जॉब मंजे तो समझ में चारा नहीं. अयो बहुत तंग आ गई मैं तो, ये जिंदगी चनौपा मंजे ऐसा हो जा रहा है.
सच में कहाँ पढ़को मरना कि माँ अलमिच पढ़ रहा नहीं ये ने बाजू वाली है ना अच्छी नहीं क्या है क्या पापा बोलते हैं ಏ ನೀನ್ ಮಾತಾಡ್ದಾಗ ಅಲ್ಲೋರಲ್ಲಿ ಬರ್ನಿಂಗ್ ಆಗ್ಬಿಡೈತೆ ಅದು. ಫ್ರೈ ಆಗ್ತಿದೆ ಅಯ್ಯೋ ಕರ್ಮ, ಇಲ್ಲಿ ಮಾತಾಡ್ದ ಹೋದೆ ಎಲ್ಲ ಕಪ್ಪಗ್ ಮಾಡಿ ಇಕ್ಬಿಟ್ಟವಳೆ. ಏನಿಲ್ಲ ಗೈಸ್. ಅಯ್ಯೋ ನಮ್ಮ ಏಯ್, ಏನಲ್ಲೇ ಹಿಂಗ ಮಾಡಿದೀವಿ ಏನೈತೆ ಬಾ ಬಾ ಸರ ನಿಮ್ಗೆ ಕಾಲಿಗೆ ಗೆಜ್ಜೆ ತೋರ್ಸ ಅಲ್ಲಿ ಮೇಲೆ ಇದೆ ಇಕ್ಕಿದೀನಿ ಬಾ ನಾಗವಲ್ಲಿ ಬಾ ಯಾರು ಬರಲ್ಲ ಹಿಂಗ್ ಮಾಡಿದ್ರೆ. ನೋಡು ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಬಾ ಅಲ್ಲಿ ಮೇಲೆ ಹೋಗಿ ಕಾಲು ಗೆಜ್ಜೆ ಒಡವೆ ಎಲ್ಲ ಹಾಕೊಂತಾರೆ ತೋರಿಸ್ತೀನಿ. ಬೇಗ ಬಾ ಬೇಗ ಬೇಗ. ಇದು ನಾಗವಲ್ಲಿ ಕಬುಡು. ಇದು ನಾಗವಲ್ಲಿ ಕಬುಡು. ಇಲ್ಲಿ ಪಾರಿವಾಳ ಇತ್ತು ಎಲ್ಲ ಕಕ್ಕ ಇದೆ ಬೇಡ. ಇದು ನಾಗವಲ್ಲಿ. ಇದು ನಾಗವಲ್ಲಿ. ಇದು ಈಗ ನಾಗವಲ್ಲಿ ಪೆಟ್ಟಿಗೆ. ಇನ್ನು ಬಾ ಮೇಲೆ ಸೌಂಡ್ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ನಾನು ಈ ಕಡೆ ಇಲ್ಲಿ ಇಲ್ಲಿ ಕೈ ಸೌಂಡ್ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ಎಕೋ ಹೊಡಿಯುತ್ತೆ. ನೀನ್ ಇನ್ನೂ ಸ್ವಲ್ಪ ಮುಂದೆ ಬಾ ಕೇಳ್ಸುತ್ತೆ. ಅಣ್ಣ ಗೈಸ್ ಇದು ನಮ್ಮ ಮನೆ ಖಾರಸ್. ಹೌ ಇಟ್ ಇಸ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಯಾವ ತರ ಇದೆ ಅಂತ ನಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇದು ನಮ್ಮ ಮನೆ ಟೈರಸ್. ನಿಮ್ಗೆ ದೊಡ್ಡದು ಇದು ತೋರಿಸ್ತೀನಿ ಗೈಸ್, ಸ್ವಿಮ್ಮಿಂಗ್ ಪೂಲು. ಬನ್ನಿ ಬನ್ನಿ. ಆಕಾಶ ತೋರಿಸು ಮೊದಲು, ಹಂಗೆ ಸಡನ್ ಆಗಿ ತೋರಿಸ್ಬಾರ್ದು. ನಮ್ಮ ವಿವರ್ಸಿ ಇಲ್ಲಿ ಗೈಸ್ ಈ ಪೈಪ್ ಒಳಗಡೆಯಿಂದ ಫುಲ್ಲು ಉಕ್ಕಿ ಬರ್ತಾ ಇದೆ. ಇದು ಸ್ವಿಮ್ಮಿಂಗ್ ಪೂಲ್ ಗೈಸ್, ಸ್ವಿಮ್ಮಿಂಗ್ ಪೂಲ್. ಅದಕ್ಕಿಂತ ಮುಂಚೆ ಏನಂದ್ರೆ ಹುಕ್ಕಿ ಇಲ್ಲ, ಅದಕ್ಕಿಂತ ಮುಂಚೆ ಹಾಗಾಗಿ ಹಗ್ಗನ್ನ ಉಕ್ಕಿ ಬರ್ತಾ ಇದೆ ಅಂದೆ ನಾನು. ಹಾಗಾಗಿ ಗೈಸ್ ನಿಮ್ಗೆ ಇನ್ನೊಂದು ಗೊತ್ತಾ, ನೀವ್ ಯಾವತ್ತಾದ್ರೂ ಫುಲ್ಲು ಅಂದ್ರೆ ಫುಲ್ಲು ಏನಪ್ಪ ಅಂತಾರಂದ್ರೆ ಮುಂದಕ್ಕೆ ಹೇಳ್ತೀನಿ. ಏನಪ್ಪ ಅಂದ್ರೆ ಫುಲ್ಲು ಫುಲ್ಲು ಆಕಾಶ ಫುಲ್ಲು ಬ್ಲೂ ಆಗಿರೋದು ನೋಡಿದೀರಾ? ಅಲ್ಲಿ ನೋಡಿ ಮೇಲೆ ಇತ್ತು ಕ್ಯಾಮ್ರಾ. ಎಲ್ಲ ಕಪ್ಪಗಾಗ್ಬಿಟ್ಟಿದಲ್ಲಿ. ಅಲ್ಲಲ್ಲ ಈ ಕಡೆ ಮತ್ತೆ ಎಲ್ಲಿ ಬ್ಲೂ ಇರುತ್ತೆ ಅಲ್ಲಿ ಮಾತ್ರ ತೋರಿಸ್ಬೇಕು. ಈಗ ಈ ಕಡೆ ಮಾಡು ಕ್ಯಾಮ್ರಾ. ಗೈಸ್ ನಿಮ್ಗೆ ಒಂದು ದೊಡ್ಡ ಅರಮನೆ ತೋರಿಸ್ತೀನಿ. ಅಲ್ಲಿ ನೋಡಿ ನನ್ನ ಹಿಂದೆನೇ ಅರಮನೆ ಇದೆ. ಆಮೇಲೆ ಗೈಸ್ ನಿಮ್ಗೆ ದೊಡ್ಡ ಮರ ತೋರಿಸ್ತೀನಿ ನೋಡಿ, ಎಷ್ಟು ದೊಡ್ಡದಿದೆ ಅಲ್ಲ. ಅಷ್ಟು ಎತ್ತರಕ್ಕೆ ನಾನು ಯಾವಾಗ ಬೆಳಿತೀನಿ ಗೈಸ್. ಗೈಸ್ ಇದು ನಮ್ಮ ಮನೆ ಟೈರಸ್ಸು. ಈ ವೈರು ಈ ಕಚ್ರ, ಈ ಬಾಕ್ಸು, ಆ ಯಾವುದೋ ಬ್ಯಾಗು, ಒಂದು ಡೈಲಾಗ್ ಹೊಡಿದೆ. ಈ ಕಸ, ಈ ವೈರು, ಈ ಮಣ್ಣು, ಆ ನೀರು, ಈ ಗಾಳಿ ಎಲ್ಲ ನೋಡಿ ನನ್ನ ತಲೆಗೆಲ್ಲ ಫುಲ್ಲು ಗೆದ್ದು ಗಾಯ ಮಾಡ್ಕೊಂಡ್ಬಿಟ್ಟಿದ್ದೀನಿ ಕಣ್ರಿ. ಇದೆಲ್ಲ ನೋಡ್ತಾ ಇದ್ರೆ ನನಗೆ ಸೈಕ್ ಆಗುತ್ತೆ ಆಗ್ತೈತ್ರಿ. ನಾ ಬನ್ನಿ ಇನ್ನೊಂದು ಟೆರೆಸ್ ತೋರಿಸ್ತೀನಿ. ಎಲ್ಲ ಶ್ರೀಮಂತರು ಒಂದೇ ಟೆರೆಸ್ ಕೊಂಡ್ರೆ ನಾನು ಎರಡು ಇಟ್ಕೊಂಡಿದ್ದೀನಿ. ಸೊ ಇದೊಂದು ಟೆರೆಸ್ ಮೇಲೆ ಕೊಬ್ಬರಿ ಅದೇನು ಗೊತ್ತಾ ಗೈಸ್, ನಮ್ಮ ಅಣ್ಣ ತೊಗೊಂಬಂದಿದ್ದ ಯಾರೋ ಕೊಟ್ಟವ್ರಂದ, ಅದನ್ನು ನಾವು ಕಟ್ ಮಾಡಿ ಇಕ್ಕಿದ್ದೀವಿ. ಇದೆಲ್ಲ ಹೇಳ್ಬಾರ್ದು ಅಂತ ಗೊತ್ತು, ಬಟ್ ಆದ್ರೂ ಹೇಳ್ಬೇಕು ಗೈಸ್. ನಿಮಗೆಲ್ಲ ಗೊತ್ತಾಗಬೇಕು ಅಸಲಿಯತ್ ಏನಿದೆ ಅಂತ, ಅಂದರೆ ನಿಜ ಏನಂತ ಗೈಸ್. ಮತ್ತೆ ಇವಾಗ ನಂದು ಇದು ಯಾವ ಥರ ಕಾಣಿಸ್ತಿದೆ ಹೇರ್ಸ್ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದು ಹುಟ್ಟಾಗಿಂದ ಈ ಥರ ಬರ್ತಾ ಇದೆ. ನಾನು ಹೇರ್ ಸ್ಟ್ರೈಟ್ ಮಾಡಿದ್ರೆ ಅದು ಡೂಪ್ಲಿಕೇಟು, ಇದು ನ್ಯಾಚುರಲ್. ಇದಕ್ಕೆ ಯಾವುದಕ್ಕೆ? ಕೂದಲಿಗೆ. ಇಲ್ಲಪ್ಪ, ನಾ ತಲೆ ಸ್ನಾನ ಮಾಡಿದ್ದೀನಿ. ಇದೆಲ್ಲ ನೋಡಿ ಕೂದಲು ಸರಿ, ನಿಂಗೆ ಒಂದು ಚಾಲೆಂಜ್ ಕೊಡಲ್ಲ? ಏನು ಚಾಲೆಂಜ್? ನಾನು ನೀನು ಡೈಲಿ ಬ್ಲಾಗ್ ಮಾಡ್ತೀಯಲ್ಲ, ಅದು ನಾನು ನೋಡ್ತಾನೆ ಇರ್ತೀನಿ. ಆಮೇಲೆ ನನಗೆ ಇವಾಗ ಹಂಗೆ ಒಂದು ಸ್ವಲ್ಪ ಹೊತ್ತಿನ ಮುಂಚೆ ಒಂದು ಮೈಂಡಲ್ಲಿ ಒಂದು ಬಂದು ಥಾಟು ಏನಪ್ಪ ಅಂದ್ರೆ, ಇವಾಗ ನೀನು ಆಲ್ರೆಡಿ ಇವಾಗ ಯೂಟ್ಯೂಬ್ ನಡೆಸ್ತಾ ಎಷ್ಟು ದಿವಸ ಆಯಿತು? ಜಾಸ್ತಿ ಆಯಿತು, ಒಂದೂವರೆ ವರ್ಷ. ಒಂದೂವರೆ ವರ್ಷ ಆಯ್ತಲ್ವಾ? 2 ವರ್ಷ ಆಗ ಕಂಪ್ಲೀಟ್ ಬಂದಿದೆ ಇವಾಗ. ಏನೂ ಆಗಿಲ್ಲ ಆದ್ರೆ. ಆಗಿದೆ. ಸೊ 1 ಇಯರ್ 6 ಮಂತ್ ಆಗಿದೆ. 1 ಇಯರ್ 6 ಮಂತ್ಸ್ ಅಲ್ವಾ? ಸೊ ಅದಕ್ಕೆ ನಾನೇನು ಅಂದ್ಕೊಂಡೆ ಅಂತಂದರೆ, ಇದನ್ನೆಲ್ಲ ಈ ಥರ ಈಗ ಆಲ್ರೆಡಿ 1.5 ವರ್ಷದಿಂದ ನೀನು ಮಾಡ್ತಾನೆ ಇದೆಯಾ, ಓಕೆ ಅಲ್ವಾ?
1.5 ವರ್ಷದಿಂದ ನೀನು ಮಾಡ್ತಾನೆ ಇದೆಯಾ. ಹೌದು. ಸೊ ಅದಕ್ಕೆ ನಾನೇನು ಅಂದ್ಕೊಂಡೆ ಅಂತಂದರೆ ಇವಳು ರೀಚ್ ಆಗ್ತಾಳೋ ಇಲ್ವೋ ಅನ್ನೋ ಸ್ವಲ್ಪ ಡೌಟ್ ಸ್ವಲ್ಪ ಜಾಸ್ತಿ ಇತ್ತು ನನಗೆ. ಸೊ ಅದಕ್ಕೋಸ್ಕರ ಏನು ಅಂದ್ಕೊಂಡೆ ಅಂತಂದರೆ ಇವಾಗ 2026 ಹೌದು ಅಲ್ವಾ, ಇವಾಗ 26 20 ಕರೆಕ್ಟಾಗಿ 2030 ಯಾವಾಗ ಬರುತ್ತೆ ಅದ್ರ ಒಳಗಡೆ ಏನಾದರೂ ನೀನು ರೀಚ್ ಆದರೆ ಓಕೆ. ಅದೇನಾದರೂ ಅಲ್ಲಿವರೆಗೂ ಟೈಮ್ ಕೊಡ್ತೀನಿ ನಿಂಗೆ, ಇನ್ನೂ 3 ವರ್ಷ ಟೈಮ್ ಇದೆ. ಓಕೆನಾ? ಇನ್ನು 3 ವರ್ಷದಲ್ಲಿ ನೀನು ಏನಾದರೂ ಒಂದು ಲೆವೆಲಿಗೆ ಬಂದೆ ಏನಾದರೂ ರೀಚ್ ಮಾಡಿದೆ ಅಂತಂದರೆ ಓಕೆ. ಇಲ್ಲ ಅಂತಂದರೆ ಈ ಫೋನು, ನಿನ್ನ ಬ್ಲಾಗು, ಯೂಟ್ಯೂಬು, ಇನ್ಸ್ಟಾಗ್ರಾಮು ಇದನ್ನೆಲ್ಲ ಎತ್ಕೊಂಡೋಗಿ ಡಸ್ಟ್ಬಿನಲ್ಲಿ ಹಾಕಿ ನಾವೆಲ್ಲಾದ್ರೂ ಕೆಲ್ಸಕ್ಕೆ ಕಳಿಸ್ತೀರಿ, ಆ ಕೆಲಸ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ತಾ ಇರೋದು. ಆಗುತ್ತಾ ಗೈಸ್? ನಂಗೆ ಒಂಥರ ಶಾಕಿಂಗ್ ನ್ಯೂಸ್ ಆಯ್ತಿದ್ದು ನನಗೆ ಒಂಥರ. ಇಲ್ಲ, ಇನ್ನೊಂದು ಏನಂತಂದರೆ ನಾನು ಸುಮಾರು ದಿವಸದಿಂದ ನೋಡ್ತಾನೆ ಇದ್ದೀನಲ್ವ. ಸೊ ಅದಕ್ಕೋಸ್ಕರನೇ ಈ ಥರ ಟಾಪಿಕ್ ಮೈಂಡಲ್ಲಿ ಬಂತು. ಅದಕ್ಕೆ ಇವಳಿಗೆ ಒಂದು ಚಾಲೆಂಜೇ ಕೊಟ್ಬಿಡೋಣ, ಮಾಡ್ತಾಳ ಮಾಡಲ್ವೋ ಅನ್ನೋ. ಚಾಲೆಂಜ್ ಕೊಟ್ಟಿದ್ದೀಯಾ ನಿಜ, ಬಟ್ ಇವಾಗ ಯೂಟ್ಯೂಬಲ್ಲಿ ಸ್ವಲ್ಪ ಬದಲಾವಣೆಗಳಾಗಿದೆ. ಆಗ್ಲಿ ಪರವಾಗಿಲ್ಲ, ಅದು ಬದಲಾವಣೆ ಏನಾನ ಆಗಲಿ. ಬಟ್ ನೀನು ಮಾಡ್ತೀನಿ ಅನ್ನೋದು ನಿನ್ ಕಾನ್ಫಿಡೆಂಟ್ ಇದೆ. ಅದಕ್ಕೆ ತಾನೇ ನಾನು ಇವಾಗ ಡಿಗ್ರಿ ಎಲ್ಲ ಓದ್ಬಿಟ್ಟು ಅದು ಸ್ಕಿಪ್ ಮಾಡಿ ಇದೇ ಒಂದು ನನ್ನ ಕೆಲಸ ಅನ್ನೋದು ಫೋಕಸ್ ಕೊಟ್ಟಿದ್ದೀನಿ. ನಿಮ್ಮ ಮುಂದೆ ನಿಮ್ಮ ಹೆಲ್ಪ್ ಎಲ್ಲ ಕೇಳಿ ಎಲ್ಲ ಇದು ಮಾಡಿಬಿಟ್ಟು ಇವಾಗ ನಾನು ಇದು ಚಾಲೆಂಜ್ ಆಗಕ್ಕೆ ತಗೊತೀನಿ ಪಕ್ಕ ಶೋರ್. 2026 ಇರೋದು, 2030ವರೆಗೂ ರೀಚ್ ಆಗಬೇಕಲ್ವಾ? 2030ವರೆಗೂ ಶೋರ್. ಅಲ್ಲಿವರೆಗೂ ರೀಚ್ ಬೈ ಚಾನ್ಸ್ ಆ ಡೇಟ್ವರೆಗೂ ನೀನು ರೀಚ್ ಆಗಲಿಲ್ಲ ಅಂತಂದರೆ ಒಂದೇ ಒಂದು ಮಾತು ಕೂಡ ಎಕ್ಸ್ಟ್ರಾ ಏನೂ ಆಡ್ದೇನೆ ನಾವೆಲ್ಲಿ ಕೆಲ್ಸಕ್ಕೆ ನೀನು ಕಳಿಸ್ತೀನೋ ಆ ಕೆಲಸ ಮಾಡ್ಕೊಂಡು ಜೀವನ ಮಾಡಬೇಕು. ಆಗುತ್ತಾ? ಬೈ ಚಾನ್ಸ್ ನೀನು ರೀಚ್ ಆದೆ ಅಂತಂದರೆ, ನಿನ್ಗೇನಾದರೂ ತುಂಬ ಫೇಮಸ್ ಆದೆ ಅಂತಂದರೆ, ನೀನು ತುಂಬಾ ಬೇಡ, ಜಸ್ಟ್ ಒಂದು 30% ನನ್ನ ಚಾನಲ್ ಮಾನಿಟೈಸ್ ಆಗಲಿ ಬಿಡಲಿ. ನಾನು ಹೇಳ್ತಾ ಇರೋದು ಅಟ್ಲೀಸ್ಟ್ ಇವಾಗ ನೀನು ಒಂದು 10% ಇದೆಯಾ, ಒಂದು 40% ಗಂಟ ಅದೇ ಆಗಲಿ, ಇಲ್ಲಾಂದರೆ 50% ನೀನು ಬೆಳೆದ್ರೂ ನನಗೆ ಖುಷಿನೇ. ಅಟ್ಲೀಸ್ಟ್ ಬೆಳಿಬೇಕು, ನೀನು ಅಲ್ಲಿ ಗಂಟ ರೀಚ್ ಮಾಡಬೇಕು. ಆ ಹೋಪ್ ನಿನ್ನ ಹತ್ರ ಇರಬೇಕು. ಇದೆ ಅಂದ್ಬಿಟ್ಟೆ ತಾನೇ ಚಾಲೆಂಜ್ ತಗೊಂಡಿದ್ದೀನಿ. ಅದಕ್ಕೆ ಹೇಳ್ತಾ ಇರೋದು, ಈಗ 2030 ಗಂಟ ಟೈಮ್ ಇದೆ. ನೀನು ಮಾಡ್ತೀಯ ಇಲ್ವೋ, ಮಾಡಿಲ್ಲ ಅಂತಂದರೆ ಏನೂ ಮಾತಾಡದೆ ನಾನು ಯಾವ ಕೆಲಸಕ್ಕೆ ಕಳಿಸ್ತೀನಿ ಕೆಲಸಕ್ಕೆ ಹೋಗ್ತಾ ಇರಬೇಕು. ಆಗುತ್ತಾ ಗೈಸ್? ನಮ್ಮ ಅಣ್ಣ ಹೇಳಿದಾನಲ್ವಾ ಇದು ಚಾಲೆಂಜ್ ಆಗಿ ತಗೋ ಅಂತ. ಸೊ ಪ್ಲೀಸ್ ದಯವಿಟ್ಟು ನೀವು ನನಗೆ ಸಪೋರ್ಟ್ ಮಾಡಿ, ಈ ಥರ ಸಪೋರ್ಟ್ ಮಾಡಿ, ಹೀಗೆ ನನಗೆ ಸಬ್ಸ್ಕ್ರೈಬ್ ಎಲ್ಲ ಮಾಡಿ ಪ್ಲೀಸ್. 50 ಜನ ಆಗಲಿ ದಿನಕ್ಕೆ. ಯಾರೆಲ್ಲ ನೋಡ್ತಾ ಇದ್ದೀರಾ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಯಾರು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಇವಾಗ ಇನ್ನೊಂದೇನೆಂದರೆ, ಇವಾಗ ನೀವು ನೋಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಲ್ವಾ, ಹಾಗೆ ನಿಮ್ಮ ಫ್ಯಾಮ್ಲಿಯವ್ರಿಗೆ, ನಿಮ್ಗೆ ಯಾರ್ಯಾರು ಗೊತ್ತಿದ್ದಾರೋ ನಿಮ್ಮ ವಾಟ್ಸಪ್ ಗ್ರೂಪಲ್ಲಿ ಅವ್ರಿಗೂ ಶೇರ್ ಮಾಡಿ, ಅವರು ಸಬ್ಸ್ಕ್ರೈಬ್ ಮಾಡಲಿ ನನ್ನ ಚಾನಲ್ನ. ಇವಾಗ ನಮ್ಮಣ್ಣ ಇದು ಸ್ವಲ್ಪ ಕಷ್ಟ ಅಂದರೆ ತುಂಬ ಕಷ್ಟದ್ದೇ ಚಾಲೆಂಜ್ ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಇದು ನನಗೆ ಕಷ್ಟನೇ, ಬಟ್ ಆದರೂ ನಾನು ಆ ಚಾಲೆಂಜ್ನ ಸ್ಕಿಪ್ ಮಾಡೋಕ್ಕೆ ಹೋಗಲ್ಲ. ಸೊ ಈ ಚಾಲೆಂಜ್ನ ನಾನು ತೊಗೊಂಡೇ ಮುಂದೆ ವರಿತೀನಿ. ಬಿಕಾಸ್ ಇದ್ರಿಗೋಸ್ಕರ ಅಂದ್ಬಿಟ್ಟೆ ನಾನು ತುಂಬ ಟೈಮ್ ಕೊಡ್ತಾ ಇದ್ದೀನಿ, ಎಲ್ಲ ಮಾಡ್ತಾಯಿದ್ದೀನಿ. ನಾನು ಜಾಬ್ಗೆ ಎಲ್ಲೂ ಹೋಗ್ತಾ ಇಲ್ಲ, ಡಿಗ್ರಿ ಆಗೋಗಿದೆ. ಸೊ ನಾನು ಯೂಟ್ಯೂಬೇ ಮಾಡಬೇಕಂತ ಅಂದ್ಕೊಂಡಿದ್ದೀನಿ, ಯೂಟ್ಯೂಬೇ ನನ್ನ ಜೀವನ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ನಿಮ್ಮದು ಸಪೋರ್ಟ್ ಇರಲಿ ಅಂತ ಅಂದ್ಕೊತೀನಿ ಗೈಸ್. ಸೊ ಇವಾಗ ಗೈಸ್ ನಮ್ಮಮ್ಮ ನೋಡಿ ಇದು ಒಣ ಕೊಬ್ಬರಿನ ಹಾಕಿದ್ದಾರೆ. ಇದು ನಮ್ಮ ಅಣ್ಣ ಕೆಲ್ಸಕ್ಕೆ ಹೋಗಿದ್ರು ಅವಾಗ ತೊಗೊಂಬಂದಿರೋದು. ಇದು ಚೆನ್ನಾಗಿದೆ ಅಲ್ಲ ಅಣ್ಣ? ಇದರಲ್ಲಿ ಇದು ಮಾಡ್ಬೋದು, ಕಡ್ಚಿಕಾಯಿ ಮಾಡ್ತಾರೆ. ಸೊ ಗೈಸ್ ಇನ್ನೊಂದೇನು ಗೊತ್ತಾ ಗೈಸ್, ಇವಾಗ ಇರಲಿ ಬಿಡಿ. ಸೊ ಗೈಸ್ ಅದಿರಲಿ, ನಮ್ಮ ಅಣ್ಣ ಏನೋ ಚಾಲೆಂಜ್ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ತೀನಿ ಕೂತ್ಕೊಂಡು. ಸೊ ಇವತ್ತಿನ ಬ್ಲಾಗ್ ನಿಮಗೆ ಹೇಗನ್ನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಗೈಸ್. ಆದಷ್ಟು ಬೇಗ ನೀವೆಲ್ಲರಿಗೂ ಶೇರ್ ಮಾಡಿ ನನ್ನ ವೀಡಿಯೋಸ್ನ. ಪ್ಲೀಸ್ ನಿಮ್ಮ ಸಂಬಂಧಿಕರು, ನಿಮ್ಮ ಫ್ಯಾಮ್ಲಿ ಮೆಂಬರ್ಸ್ ಆಗಲಿ, ನಿಮ್ಮ ಫ್ರೆಂಡ್ಸ್ ಮೆಂಬರ್ಸ್ ಆಗಲಿ, ಯಾರೇ ಇರಲಿ ಅವ್ರನ್ನ ಶೇರ್ ಮಾಡಿ. ದಯವಿಟ್ಟು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಇಗ್ನೋರ್ ಮಾಡಬೇಡಿ. ಸೊ ಗೈಸ್ ನನ್ನ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮತ್ತೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತೆ ಗೈಸ್. ಲವ್ ಯು.